ಆತ್ಮೀಯರೇ, ನಮಸ್ಕಾರ. ನಾನು ನಿಮ್ಮ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ. ಹುಟ್ಟು ಉಚಿತ, ಸಾವು ಖಚಿತ, ಪ್ರೀತಿಯೊಂದೇ ಶಾಶ್ವತ. ಕೆಲವರು ಇದ್ದಂತಹ ಕಾಲದಲ್ಲಿ ಕೆಲವೇ ವರ್ಷ ಬದುಕಿದರೂ ಸಹ ಅವರ ಒಂದು ಸಾಧನೆ ಶಾಶ್ವತವಾಗಿ ನೂರಾರು ವರ್ಷಗಳ ಕಾಲ ಜನ ನೆನಪಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾರೆ. ಅದೇ ರೀತಿ ಇವತ್ತಿನ ಒಂದು ವಿಚಾರದಲ್ಲಿ ಮೊದಲಿಗೆ ಹೇ ಜವರಾಯ, ನಿನ್ನ ಅಟ್ಟಹಾಸಕ್ಕೆ ಕೊನೆಯೆಂದು ಅಂತ ಹೇಳ್ತಾ, ಮಹಾನ್ ಚಿತ್ರನಟ, ನಾಡು ಕಂಡಂಥ ಅದ್ಭುತ ಪ್ರತಿಭೆ, ಚಿಂತಕ ಹಾಗೂ ರಾಜ್ಯ ಹಾಗೂ ರಾಷ್ಟ್ರದ ಬಗ್ಗೆ ಅಪಾರ ಗೌರವ ಹಾಗೂ ಅದರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಚಿಂತನೆ ಮಾಡಿದಂಥ ನಟನ ಒಂದು ವಿಚಾರವನ್ನು ಇವತ್ತು ಪ್ರಸ್ತಾಪಿಸೋಣ. ಆತ್ಮೀಯರೇ, ಕನ್ನಡ ನಾಡು ಕಂಡ ಕರಾಟೆ ರಾಜ, ಕರಾಟೆ ಕಿಂಗ್, ಕರಾಟೆ ಕಮಲ ಅಂತ ಬಿರುದಾಂಕಿತರಾಗಿರ್ತಕ್ಕಂಥ ದಿವಂಗತ ಶಂಕರ್ ನಾಗ್ ಅವ್ರ ಬಗ್ಗೆ ಮಾತಾಡೋಣ. ಶಂಕರಣ್ಣ ಕೇವಲ ನಟನಾಗಿರಲಿಲ್ಲ, ಒಂದು ಹೊಸ ಪ್ರಯೋಗವನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಹೆಸರನ್ನು ತಂದುಕೊಟ್ಟಂತಹ ಕೀರ್ತಿ ಶಂಕರ್ ನಾಗ್ ಅವರಿಗೆ ಸಲ್ಲುತ್ತದೆ. ಒಂದು ಬಾರಿ ಒಬ್ಬ ಚಿತ್ರ ನಿರ್ದೇಶಕ ಕುಂತು ಆಲೋಚನೆ ಮಾಡ್ತಾ ಇರ್ತಾನೆ, ಏನು ಸರ್ ಇಷ್ಟೊಂದು ಗಾಢವಾಗಿದ್ದೀರಿಯಲ್ಲ ಅಂತ. ಏನು ಮಾಡೋದು ಶಂಕರ್ ನಾಗ್ ಅವರೇ, ನಾವು ಇಲ್ಲಿ ಒಂದು ಸಿನಿಮಾ ತೆಗೆದು ಧ್ವನಿ ಮುದ್ರಣ ಮಾಡೋಕ್ಕೆ ನಾವು ಬೇರೆ ರಾಜ್ಯನ್ನೇ ಅಂದರೆ ಚೆನ್ನೈಗೆ ಹೋಗಬೇಕು. ಅಂದರೆ ಇವತ್ತಿನ ಏನು ಚೆನ್ನೈ ಅಂತ ಕರಿತೀವೋ ಅದು ಅವತ್ತಿನ ಮದ್ರಾಸ್ಗೆ ಹೋಗಬೇಕು, ಅಲ್ಲಿ ನಾವು ರೆಕಾರ್ಡಿಂಗ್ ಮಾಡಬೇಕು ಅಂದಾಗ ಶಂಕರಣ್ಣನವರಿಗೆ ತುಂಬ ಒಂದು ರೀತಿ ದುಃಖ ಆಗುತ್ತೆ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದು ಅವ್ರಿಗೆ ಒಂದು ಕನಸಾಗಿರುತ್ತೆ. ನಾವು ಯಾಕೆ ಬೇರೆ ರಾಜ್ಯನ ಅವಲಂಬಿಸಬೇಕು ಅಂತ ಸ್ವತಃ ಸಂಕೇತ ಎಲೆಕ್ಟ್ರಾನಿಕ್ಸ್ ಅಂತ ಅದನ್ನು ಮಾಡಿ ಧ್ವನಿ ಮುದ್ರಣವನ್ನು ನಮ್ಮ ರಾಜ್ಯದಲ್ಲೇ ಆಗಬೇಕು ಅಂತ ಹಠ ಹಿಡಿದು ಅದನ್ನು ಸಾಧನೆ ಮಾಡಿದವರು ನಮ್ಮ ಶಂಕರ್ ನಾಗ್ ಅವರು. ಒಂದು ದಿವಸ ನಾನು ಬರ್ತಾ ಇರಬೇಕಾದ್ರೆ ಆಟೋ ಹಿಂದೆ ಒಬ್ಬ ವ್ಯಕ್ತಿ ಬರೆದಿರ್ತಾನೆ, ಅಭಿಮಾನಿ, ಏ ಶಂಕರಣ್ಣ, ನಮ್ಮನ್ನು ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ನೋಡಿ ಎಂಥ ಅದ್ಭುತ ಸಾಲುಗಳು. ಅವನ ಚಿಂತನೆ, ಶಂಕರಣ್ಣನ ಮೇಲೆ ಇರತಕ್ಕಂಥ ಪ್ರೀತಿ ಅಭಿಮಾನ ಯಾವ ಮಟ್ಟಿಗಿದೆ. ಶಂಕರ್ ನಾಗ್ ಖ್ಯಾತ ನಿರ್ದೇಶಕರೂ ಹೌದು, ಚಿಂತಕರೂ ಹೌದು. ಬೆಂಗಳೂರು ನಗರಕ್ಕೆ ಮೆಟ್ರೋ ರೈಲು ಬೇಕು ಅಂತ ಅವತ್ತೇ ಕನ್ಸ್ಕೊಂಡವರು ಶಂಕರ್ ನಾಗ್ ಅವರು. ನಮ್ಮ ಜನ ಬೇರೆ ಕಡೆ ವಲಸೆ ಹೋಗಬಾರ್ದು, ನಮ್ಮ ಜನಕ್ಕೆ ಇಲ್ಲೇ ಉದ್ಯೋಗ ದೊರೀಬೇಕು, ನಿರುದ್ಯೋಗವನ್ನು ಮಟ್ಟ ಹಾಕಬೇಕು ಅಂತ ಕನಸನ್ನು ಕಂಡವರು ಶಂಕರ್ ನಾಗ್. ಅದಕ್ಕೋಸ್ಕರ ಹೊಸ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಾಗಬೇಕು ಈ ನಮ್ಮ ಬೆಂಗಳೂರಿನಲ್ಲಿ ಅಂತ ಕನಸನ್ನು ಕಂಡವರು ಶಂಕರ್ ನಾಗ್ ಅವರು. ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಮರೆಯಲಾಗದಂಥ ಅದ್ಭುತ ಪ್ರತಿಭೆ. ಶಂಕರ್ ನಾಗ್ ನಂದಿ ಬೆಟ್ಟಕ್ಕೆ ರೋಪ್ ಬೇಕು ಅಂತ ಕನಸನ್ನು ಕಂಡವರು ಶಂಕರ್ ನಾಗ್. ಒಳ್ಳೆಯ ರಸ್ತೆಗಳಿರಬೇಕು, ಇದೆಲ್ಲನ ಕಂಡವರು, ಕನಸನ್ನು ಅವತ್ತೇ ಕಂಡವರು ಶಂಕರ್ ನಾಗ್ ಅವರು. ಅವರು ಒಮ್ಮೆ ದೆಹಲಿಗೆಲ್ಲ ಭೇಟಿ ಕೊಟ್ಟು ಹಲವಾರು ಕೆಲವು ತಜ್ಞರನ್ನು ಭೇಟಿ ಮಾಡಿದರು ಶಂಕರ್ ನಾಗ್ ಅವರು. ಅವರು ಸುಮ್ಮನೆ ಬರೀ ಚಲನಚಿತ್ರರಂಗದಲ್ಲೇ ಇರಲಿಲ್ಲ, ನಮಗೇನು, ನಮ್ಮ ಕೆಲಸ ಏನು, ನಾವು ನಿರ್ದೇಶನ ಮಾಡಿದ್ರೆ ಅಥವಾ ನಟನೆ ಮಾಡಿದ್ರೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಮನೆ ಸೇರ್ಕಲಿಲ್ಲ ಶಂಕರ್ ನಾಗ್ ಅವರು. ಅವರು ಈ ರಾಜ್ಯ, ಈ ರಾಷ್ಟ್ರದ ಬಗ್ಗೆ ಅಪಾರ ಪ್ರೀತಿ ಒಲವನ್ನು ಹೊಂದಿದ್ದರು. ಅವರು ಒಂದು ಮುತ್ತಿನ ಕಥೆ ಎಂಬ ಅಣ್ಣವರ ಸಿನಿಮಾವನ್ನು ತೆಗಿಬೇಕಾದಾಗ ಆತನ ಪ್ರತಿಭೆಯನ್ನು ಕಂಡು ಅಣ್ಣವರು ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಒಂದು ಆಟೋಪಸ್ ಅಂತಕ್ಕಂಥ ಒಂದು ಇದನ್ನು ಸಮುದ್ರದಲ್ಲಿ ತನ್ನ ಕಲ್ಪನೆಯನ್ನು ಮಾಡಿ ಒಂದು ಮುತ್ತಿನ ಒಂದು ಕಲ್ಪನೆಯನ್ನು ಕಂಡು ಅದಕ್ಕೆ ಯಾವುದೇ ರೀತಿ ಒಂದು ಸಮುದ್ರದಲ್ಲಿ ಹೋಗುವ ರೀತಿಯೇ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂತ ಇಡೀ ಏಷ್ಯಾ ಖಂಡದಲ್ಲೇ ಬೆಳಗ್ತಿರ್ತಕ್ಕಂಥ ಒಂದು ಕ್ಯಾಮ್ರಾವನ್ನು ಅವತ್ತು ತರಿಸೋದಂತೆ ಶಂಕರಣ್ಣ ಅವರು. ನೋಡಿ, ಅತಿ ಚಿಕ್ಕ ವಯಸ್ಸಿನಲ್ಲೇ ಎಷ್ಟೆಲ್ಲ ಸಾಧನೆ ಶಂಕರಣ್ಣ ಅವ್ರದ್ದು. ಶಂಕರ್ ನಾಗ್ ಯಾವತ್ತೂ ಕುಳಿತುಕೊಂಡವರಲ್ಲ, ಏನಾರ ಹೊಸ ವಿಚಾರದ ಬಗ್ಗೆ, ಆಲೋಚನೆ ಬಗ್ಗೆ, ನಿರ್ದೇಶನದ ಬಗ್ಗೆ ಅವ್ರು ಚರ್ಚೆ ಮಾಡೋದಂತೆ. ಯಾವುದಾರ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ಈ ಸ್ಥಳವನ್ನು ಯಾವ ರೀತಿ ನಾವು ಅಭಿವೃದ್ಧಿಪಡಿಸ್ಬೋದು ಅಂತ ಚಿಂತೆ ಮಾಡ್ತಿದ್ದವರು ಶಂಕರ್ ನಾಗ್ ಅವರು. ಶಂಕರ್ ನಾಗ್, ಅನಂತ್ ನಾಗ್ ಇಬ್ಬರು ಸಹೋದರರು, ರಾಷ್ಟ್ರ ಕಂಡಂಥ ಅದ್ಭುತ ರಾಜಕಾರಣಿ,
ರಾಮಕೃಷ್ಣ ಹೆಗಡೆಯವರ ಪರಮಾಪ್ತರು. ರಾಮಕೃಷ್ಣ ಹೆಗಡೆಯವರಿಗೆ ಶಂಕರನಾಗ್ರಂದರೆ ಅತ್ಯಂತ ಪ್ರೀತಿ ಹಾಗೂ ವಿಶ್ವಾಸ. ಶಂಕರನಾಗ್ ಯಾವತ್ತೂ ಸಹ ಕನ್ನಡ ನಾಡಿನ ಬಗ್ಗೆ ತಮ್ಮದೇ ಆದಂಥ ದೃಷ್ಟಿಕೋನದಿಂದ ಮುಂದಾಲೋಚನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತ ಚಿಂತಕರ ರೀತಿ ಅವರು ಚರ್ಚೆ ಮಾಡ್ತಿದ್ರು. ಎಲ್ಲರ ಒಂದು ಕಾಡಿಗೆ ಹೋಗಲಿ, ಈ ಕಾಡನ್ನು ಯಾವ ರೀತಿ ಡೆವಲಪ್ ಮಾಡಬೇಕು, ಇಲ್ಲಿಗೆ ಯಾವ ರೀತಿ ರಸ್ತೆಗಳನ್ನು ತರಬೇಕು ಅಂತ ಕಂದ್ಕೊಂಡವರು ಶಂಕರನಾಗ್ರವರು. ಒಬ್ಬ ನಟನಾಗಿ ಉಳಿಲಿಲ್ಲ ಶಂಕರನನ್ನ. ಅದಕ್ಕೆ ಪ್ರೀತಿಯಿಂದ ಕನ್ನಡ ನಾಡು ಅವರನ್ನು ಶಂಕರಣ ಅಂತ ಹೇಳ್ತಾರೆ. ಎಂಥ ಅದ್ಭುತ ನಟನೆ, ಎಂಥ ಚಲನಚಿತ್ರಗಳು, ಎಂಥ ಧಾರಾವಾಹಿಗಳು, ಟೆಲಿಚಿತ್ರಗಳು, ಹಲವಾರು ಕೀರ್ತಿ. ಮಿಂಚಿನ ಓಟ ಅಂತ ಒಂದು ಸಿನಿಮಾ ಎಂಥ ಅದ್ಭುತವಾಗಿ ತಿಳಿಸಿದ್ದಾರೆ. ನಿಜವಾಗ್ಲೂ ಶಂಕರನಾಗ್ರವರ ಪ್ರತಿಭೆ ಬಹುಮುಖ ಪ್ರತಿಭೆ. ಅವರ ಒಂದು ಚಿಂತನೆ ಆ ರೀತಿ ಇತ್ತು. ರಾಜ್ಯ ಹಾಗೂ ರಾಷ್ಟ್ರದ ಬಗ್ಗೆ ಅವರ ಚಿಂತನೆ ಇತ್ತು. ಒಂದು ವೇಳೆ ಆ ಜವರಾಯ ಅವ್ರನ್ನ 36 ವರ್ಷಕ್ಕಿಂತ ಹೆಚ್ಚು ಕಾಲಾವಕಾಶ ಈರಪ್ಪ ಶಂಕರಣ್ಣ ಅಂತ ಬಿಟ್ಟಿದ್ದಿದ್ದರೆ ಇವತ್ತು ಒಂದು ಒಳ್ಳೆಯ ಉನ್ನತ ರಾಜಕಾರಣಿ ಆಗ್ತಿದ್ರು. ಅದರಲ್ಲಿ ಯಾವ ಮಾತೇ ಇಲ್ಲ. ಪಕ್ಷಾತೀತವಾಗಿ ಜನ ಅವ್ರನ್ನ ಇಷ್ಟಪಡ್ತಿದ್ರು. ಪಕ್ಷಾತೀತವಾಗಿ ನಾಯಕರುಗಳು ಸಹ ಇಷ್ಟಪಡ್ತಿದ್ರು. ಜನ ಯಾವುದೇ ಪಕ್ಷದ ಕಾರ್ಯಕರ್ತರು ಸಹ ಅವ್ರನ್ನ ತುಂಬ ಇಷ್ಟಪಡ್ತಿದ್ರು. ಯಾಕೆಂದರೆ ಶಂಕರನಾಗ್ರವರು ರಾಮಕೃಷ್ಣ ಹೆಗಡೆಯವರು ಅಂತ ಪರಮಾಪ್ತರು ಅಂತ ಗೊತ್ತಿದ್ರೂ ಸಹ ಎಲ್ಲರೂ ಸಹ ಅವರು ಇಷ್ಟಪಡೋರು. ಅವರು ಕನ್ನಡ ನಾಡಿನ ಒಂದು ಹಲವಾರು ಒಂದು ವೇಗ ಅಂದರೆ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿದಂಥವ್ರು ಶಂಕರನಾಗ್ರವರು. ಎಂಥ ಅದ್ಭುತ ನಟನೆ, ಎಂಥ ಸಂಭಾಷಣೆ. ನಿಜವಾಗ್ಲೂ ಕಣ್ಣೀರು ಬರ್ತದೆ ಆತನ ನೆನೆಸ್ಕೊಂಡ್ರೆ. ಎಷ್ಟು ಸ್ಪೀಡು, ಅಷ್ಟೇ ಸ್ಪೀಡ್ನಲ್ಲಿ ಅವರು ತಮ್ಮ ಕಾಲವಾದರು ಅಂದಾಗ ಕನ್ನಡ ನಾಡಿಗೆ ಈ ದುಃಖನ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂದು ಶಂಕರನಾಗ್ರವರು ತೀರೋದಾಗ, ರಸ್ತೆ ಅಪಘಾತ ತೀರೋದಾಗ ಒಂದು ಮಾರಕ ನೋವನ್ನು ಪಟ್ಟರು ಕನ್ನಡಿಗರು. ಅದೇ ಅಂದು ರೇಡಿಯೋಗಳಲ್ಲಿ ಕರಾಟೆ ರಾಜ ಇನ್ನಿಲ್ಲ ಅಂದ ಒಂದು ವಿಚಾರವನ್ನು ಕೇಳಿ ಈ ಜನ ತುಂಬ ದುಃಖಿತಾದರು. ಶಂಕರಣ್ಣ, ನಿಜವಾಗ್ಲೂ ನಿನ್ನ ಸಾಧನೆ ಅಜರಾಮರ. ಹೋಗಿ ಬರುವೆಯ ಶಂಕರಣ್ಣ, ನಿಜವಾಗ್ಲೂ ನೀನು ಮತ್ತೆ ಹುಟ್ಟಿ ಬಾ. ಶಂಕರನಾಗ್ರವರ ಹೆಸರಿನಲ್ಲಿ ಹಲವಾರು ಪ್ರಶಸ್ತಿಗಳನ್ನು, ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿಗಳನ್ನ ಇನ್ನೂ ಸಹ ಈ ಸರ್ಕಾರಗಳು ಕೊಡಲಿಲ್ಲ. ಅವ್ರನ್ನ ಹೆಸರನ್ನ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿಗೆ ಅವ್ರನ್ನ ಆಯ್ಕೆ ಮಾಡಬೇಕಾಗಿತ್ತು. ಯಾಕೆಂದರೆ ಅವತ್ತೇ ಅವರು ಆ ಕನಸನ್ನು ಕಂಡು ಇದೆಲ್ಲ ಬೇಕು ಅಂತ ಹೇಳಿದವರು ಶಂಕರನಾಗ್ರವರು. ಇಂದಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಂದು ಉನ್ನತ ಪ್ರಶಸ್ತಿಯನ್ನು ಅವರ ಮರಣೋತ್ತರವಾಗಿ ಕೊಡಲಿ. ಅದೇ ರೀತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಹ ಈ ಕನ್ನಡ ನಾಡಿನ ಬಗ್ಗೆ ಕನಸನ್ನು ಕಂಡಂಥ ಶಂಕರನಾಗ್ರವ್ರಿಗೆ ಕೊಡಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಇನ್ನೂ ಹೊಸ ಸಂಚಿಕೆಗಳನ್ನು ನಿಮ್ಮ ಹತ್ರ ತರ್ತೀವಿ. ಅದಕ್ಕೋಸ್ಕರ ಯೂಟ್ಯೂಬ್ ಹೋಗಿ @ಜನತಾಪರಿವಾರ@gmail.com ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.